ಎಲ್ಲ ನನ್ನ ಕನ್ನಡ ಜನತೆಗೆ ಸುಸ್ವಾಗತ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಒಂದಿಷ್ಟು ಜನ ಕಮೆಂಟನ್ನು ಮಾಡಿದ್ರಿ, ಸಬ್ಸ್ಕ್ರೈಬನ್ನು ಮಾಡಿದ್ರಿ, ಮತ್ತು ನನ್ನ ಹತ್ರ ಕೇಳಿದ್ರಿ. ಹೌದು, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದಿಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದೀರಾ. ಯಾಕಂತಂದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ದು ಆಗ್ತಾ ಇಲ್ಲ, ಮತ್ತು ಒಂದಿಷ್ಟು ಕಾರಣಗಳಿದೆ ಸರ್, ನಮ್ಮದು ಪ್ರಾಬ್ಲಮ್ ಆಗ್ತಾ ಇದೆ. ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಸರ್ಕಾರ ಹೇಳುತ್ತೆ ಅದು ಮಾಡಿ ಇದು ಮಾಡಿ ಅಂತ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಮಗೆ ಏನಿದು ಸರ್ಕಾರದಿಂದ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಯ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ. ಇಲ್ಲಿ ಒಂದು ಸಾಮಾನ್ಯವಾಗಿ ಕರೆಕ್ಟಾಗಿ ಹೇಳಬೇಕಂತಂದ್ರೆ ಸರ್ಕಾರ ಇಲ್ಲಿ ಏನು ಕೆಲಸ ಮಾಡ್ತಾ ಇದೆ, ಏನು ಮಾಡ್ತಾ ಇಲ್ಲ. ಇಲ್ಲಿ ಸರ್ಕಾರ ಇಲ್ಲಿ ಹಣನೂ ಕೂಡ ಹಾಕ್ತಾ ಇಲ್ಲ ಅಲ್ಲಿ ಅಂತ ನೀವು ಇಲ್ಲಿ ಅಸಮಾಧಾನವನ್ನು ಅಂತಂದರೆ ನೀವು ಹೇಳ್ತಾ ಇರುವಂಥದ್ದನ್ನು, ಆದರೆ ಇಲ್ಲಿ ಸರ್ಕಾರ ಮಾಡ್ತಾ ಇರುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು, ಇಲ್ಲಿ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಹಣ ಹಾಕಿದ್ದಾರೆ. ಖಂಡಿತವಾಗ್ಲೂ ಹಣ ಹಾಕಿರುವಂಥದ್ದು ಇಲ್ಲಿ ಸರ್ಕಾರ ಹಾಕಿಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ತುಂಬ ಜನರಿಗೆ ಜಮೆ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಿದ್ದೀರಾ. ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ಜನರಿಗೆ ಗೊತ್ತಿದೆ, ಹೇಗೆ ಮಾಡುವಂಥದ್ದು, ಹೇಗೆ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡುವಂಥದ್ದು, ಹೇಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಹೇಗೆ ಮಾಡಬೇಕು, ಅದನ್ನು ಮಾಡಿದ್ರಿಂದ ಏನಾಗುತ್ತೆ, ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಮತ್ತು ಒಂದಿಷ್ಟು ನಿಮಗೆಲ್ಲ ಗೊತ್ತಿದೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು. ಇದು ಸರ್ಕಾರದ ಒಂದು ನಿಯಮ. ಇದೆಲ್ಲರಿಗೂ ಗೊತ್ತಿರಬೇಕು, ಗೊತ್ತಿರಲೇಬೇಕು. ನೀವೆಲ್ಲರೂ ಗೊತ್ತಿಲ್ಲ ಅಂತಂದ್ರೂ ಕೂಡ ಗೊತ್ತು ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಜನರಿಗೆ ಇದು ಒಂದು ಕ್ವಶನ್ ಇದೆ. ಆಧಾರ್ ಕಾರ್ಡ್ ಅಪ್ಡೇಟ್ ಅಂದರೆ ಏನು, ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು, ಅದನ್ನು ಹೇಗೆ ಮಾಡುವಂಥದ್ದು, ಅದು ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಸರ್ಕಾರದಿಂದ ಹಣ ಜಮೆ ಆಗುವಂಥದ್ದು ನಿಂತು ಹೋಗುತ್ತಾ, ಅಥವಾ ಮಹಿಳೆಯರಿಗೆ ಹಣ ಜಮೆ ಆಗೋದೇ ಇಲ್ವಾ, ಅಥವಾ ಏನು ಕತೆ, ಇಲ್ಲಿ ಸರ್ಕಾರ ಹಣ ಹಾಕದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು, ಒಂದಿಷ್ಟು ಕೆಲಸಗಳಲ್ಲಿ ನೀವು ಇಲ್ಲಿ ಬಾಕಿ ಇಟ್ಕೊಂಡಿದ್ರೆ. ಮತ್ತು ಕೆಲವರಿಗೆ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೀವು ಒಂದು ವಿಚಾರವನ್ನು ಹೇಳ್ತೀನಿ, ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಂಡಿಲ್ಲ ಅಂತಂದರೆ ನಯಾ ಪೈಸೆ ಕೂಡ ಹಣ ಇಲ್ಲಿ ಜಮೆ ಆಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ತುಂಬ ಜನರಿಗೆ ಒಂದಿಷ್ಟು ಇಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಹೇಗೆ, ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ಮಾಡಬೇಕು, ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇಲ್ಲಿ ಒಂದಿಷ್ಟು ಅವರಿಗೆ ಅರಿವು ಆಗಿಲ್ಲ. ಅಂತಂದರೆ ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲದೆ ಕಾರಣದಿಂದ ಅವ್ರು ಮಾತಾಡ್ತಾ ಇರುವಂಥದ್ದು. ಈಗ ಗೊತ್ತಿದ್ದರೂ ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿದೆ, ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲರೂ ಕೂಡ ಇಲ್ಲಿ ಮಾಡಲೇಬೇಕಾಗ್ತದೆ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಮೇಯ್ನಾಗಿ ಹಣ ಇಲ್ಲಿ ಜಮೆ ಆಗಲ್ಲ. ತುಂಬ ಜನರಿಗೆ ನಾನು ಹೇಳಿದ್ರೆ, ಈಗ ಇಲ್ಲ ಸರ್, ಸುಳ್ಳು ಸರ್, ಅದೆಲ್ಲ ಸುಳ್ಳು ಸರ್, ಆಗಿಲ್ಲ ಸರ್, ಹೀಗಿಲ್ಲ ಸರ್ ಅಂತ ಹೇಳ್ತೀರಾ. ಆದರೆ ಇದೇ ರಿಯಾಲಿಟಿ. ನಾನು ಅದೇ ಹೇಳ್ತಾ ಇರುವಂಥದ್ದು. ಕೆಲವರಿಗೆ ಇಲ್ಲಿ ಹೇಳಿದರೆ ಸುಳ್ಳು ಅಂತ ಅಂದ್ಕೊಳ್ತೀರಾ, ಅಥವಾ ಕೆಲವರಿಗೆ ನಾನು ಹೇಳಿದ್ರೆ ಇಲ್ಲಿ ಇಲ್ಲ ಸರ್ ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಸರಿ ಇದೆ ಅಂತ ಹೇಳ್ತೀರಾ. ಇಲ್ಲ, 100% ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣನೇ ಬರೋದಿಲ್ಲ ಸ್ನೇಹಿತರೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲೇಬೇಕು ಸ್ನೇಹಿತರೆ. ಇಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಅಂತ, ಏನು ಸರ್ಕಾರದ ಬಳಿ ದುಡ್ಡಿಲ್ವಾ ಹಾಗೀಗೆ ಅಂತ ಕೇಳ್ತಾ ಇದ್ದೀರಾ. ಹಾಗಾದರೆ ಇಲ್ಲಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಾವು ತಿಳ್ಕೊಳಕ್ಕೆ ಹೋದರೆ, ಇಲ್ಲಿ NCPI ಮ್ಯಾಪಿಂಗ್ ಕೆಲವ್ರದ್ದು ಆಗಿಲ್ಲ. ನೀವು ಈಗ ಹೇಳ್ತೀರ, ನೀವು ಸರ್ ದಿನ ಇದೆ ಆಯ್ತು ಸರ್, ಏನು ಸರ್ ಇದು ದಿನ ಇದೆ ಆಯ್ತು ಸರ್, ಮತ್ತೊಮ್ಮೆ ನೀವು ಅದನ್ನೇ ಹೇಳಬೇಡಿ ಸರ್ ಅಂತ ಹೇಳ್ತೀರ. ಇಲ್ಲ ಸ್ನೇಹಿತರೆ, ಇದೇ ರಿಯಾಲಿಟಿ, ಇದೇ ಇರುವಂಥದ್ದು. ತುಂಬ ಜನ KYC ಮಾಡ್ತಾ ಇಲ್ಲ, KYC ಮಾಡ್ತಾ ಇಲ್ಲ, NCPI ಮ್ಯಾಪಿಂಗ್ ಮಾಡ್ತಾ ಇಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ. ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟಿಂದನೇ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು. ಇದು ನಿಮ್ಗೆ ಗೊತ್ತಿದೆಯಾ? ನಾನೊಂದು ಸಿಂಪಲ್ ಕ್ವಶನ್ ಕೇಳುವಂಥದ್ದು, ರೇಷನ್ ಕಾರ್ಡಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು, ಇದು ನಿಮಗೆ ಗೊತ್ತಿದೆಯಾ ಅಂತ ಒಂದು ಬಾರಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡಿಂದನೇ ಗೃಹಲಕ್ಷ್ಮಿ ಹಣ ಬರ್ತಾ ಇರುವಂಥದ್ದು ತುಂಬ ಜನರಿಗೆ ಇದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ, ನಿಮ್ಗೆ ರೇಷನ್ ಕಾರ್ಡಿಂದನೇ ಗೃಹಲಕ್ಷ್ಮಿ ಹಣ ಬರ್ತಾ ಇರುವಂಥದ್ದನ್ನು ನಿಮ್ಗೆ ಗೊತ್ತೇ ಇಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಫಸ್ಟ್ ಆಫ್ ಆಲ್ ಸ್ವಲ್ಪ ಮಾಹಿತಿ ಪಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳುವಂಥದ್ದು. ಸುಮ್ಮನೆ ಏನೋ ನಿಮಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಸುಮ್ಮನೆ ಸುಳ್ಳು ಮಾಹಿತಿ ಹಬ್ಸ್ಲಿಕ್ಕೆ ನಾನು ಯಾವತ್ತೂ ನನ್ನ ಚಾನಲ್ ನೋಡಲ್ಲ, ನಾನು ಮಾಡಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನನ್ನ ಸಬ್ಸ್ಕ್ರೈಬರ್ಗಳು ಯಾರೆಲ್ಲ ನೋಡ್ತೀರಾ ಅವರಿಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ವಿಡಿಯೋ. ಹಾಗಾಗಿ ನಾನು ಕೊನೆವರೆಗೂ ವಿಡಿಯೋವನ್ನು ಮಾಡುವಂಥದ್ದು, ಇಷ್ಟು ಜೋರಾಗಿ ಕೂಡ ಮಾತಾಡುವಂಥದ್ದು ನಾನು. ಯಾಕಪ್ಪ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ಗಳು ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ಸನ್ನು ಇಟ್ಕೊಳ್ಬೇಕಾಗ್ತದೆ. ಏನೇನು ತಪ್ಪು ಮಾಡಬಾರ್ದು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ವಿಡಿಯೋವನ್ನು ಕಂಪ್ಲೀಟಾಗಿ ಮಾಡುವಂಥದ್ದು. ಅದೇ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರಲ್ಲ. ನಾನು ಫಸ್ಟ್ ಆಫ್ ಆಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಾಳೆಗೂ ಹೇಳ್ತೀನಿ, ನಾಡ್ದಿಗೂ ಹೇಳ್ತೀನಿ. ನಾನು ಅದೇ ಹೇಳ್ತಾ ಇರುವಂಥದ್ದು, ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಿ ಬಿಡಿ, ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಈಗ ಹೊಸ ರೇಷನ್ ಕಾರ್ಡ್ಗಳನ್ನು ಈಗ ಸರಿ ಅದು ಅಪ್ಡೇಟ್ ಆಗಿರುತ್ತೆ, ಬರುತ್ತೆ, ಮತ್ತೊಂದಾಗುತ್ತೆ, ಇನ್ನೊಂದಾಗುತ್ತೆ, ಸರಿ.
ಹಳೆ ಕೆಲವರದ್ದು ರೇಷನ್ ಕಾರ್ಡ್ಗಳೇ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಏನು ಮಾಡ್ತೀರಾ ಅಂತ ನಾನು ಕೇಳುವಂಥದ್ದು. ರೇಷನ್ ಕಾರ್ಡೇ ಕ್ಯಾನ್ಸಲ್. ನೀವು ನಾನು ಹೇಳಿದರೆ ಏನೀಗ ನೀವು ಹೇಳ್ತೀರ ಈಗ ಇರಲಿ ಬಿಡಿ ಸರ್, ಸುಮ್ಮನೆ ಯಾಕೆ ಸರ್ ಅದೆಲ್ಲ, ಸುಮ್ಮನೆ ಇರಲಿ ಬಿಡಿ ಸರ್ ಅಂತ. ಇರಲಿ ಬಿಡಿ ಅಂತಲೇ ಪ್ರಾಬ್ಲಮ್ ಆಗುವಂಥದ್ದು. ರೇಷನ್ ಕಾರ್ಡೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ ಸ್ನೇಹಿತರೆ ನೀವು ಅಂತ ನಾನು ಕೇಳುವಂಥದ್ದು. ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ, PM ಕಿಸಾನ್ ಯೋಜನೆ ಹಣ ಬರಲ್ಲ, ಏನೂ ಒಂದು ಯೋಜನೆ ಹಣನೂ ಕೂಡ ಬರಲ್ಲ. ಒಟ್ಟಿನಲ್ಲಿ ಟೋಟಲಾಗಿ ಹೇಳಬೇಕಂತಂದರೆ ಗೃಹಲಕ್ಷ್ಮಿ ಮತ್ತು ಸರ್ಕಾರದ ಸ್ಕೀಮ್ಗಳು ಏನೂ ಬರೋದಿಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು. ಸರ್ಕಾರದ ಯಾವುದೇ ಸ್ಕೀಮ್ಗಳು ಬರೋದಿಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, ಯಾವ ಯೋಜನೆ ಹಣನೂ ಕೂಡ ಸರ್ಕಾರದಿಂದಂತೂ ಜಮೆ ಆಗೋದಿಲ್ಲ. ಸರ್ಕಾರದ ಯಾವ ಯೋಜನೆಗಳು ನಿಮಗೆ ಹಣ ಬರಲ್ಲ. ಅದು ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಂತೂ ದೇವರಣೆ ಬರಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು. ನಿಮ್ಗೆ ತುಂಬ ಜನ ಒಂದು ಭ್ರಮೆಯಲ್ಲಿದ್ದೀರಾ, ನಮ್ಗೆ ಹಣ ಬರುತ್ತೆ ಅಂತ. ಇಲ್ಲ, ನಾನು ಅದೇ ಹೇಳ್ತಾ ಇರುವಂಥದ್ದು. 90% ಜನ, ನಾನು ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಗಳಿಗೆ ಹೇಳುವಂಥದ್ದು ಇಷ್ಟೇ. ದಯವಿಟ್ಟು EKYC ಮಾಡ್ಕೊಳ್ಳಿ, NCPA ಮ್ಯಾಪಿಂಗ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಸರ್ಕಾರಕ್ಕೆ ಗೊತ್ತಾಗಲಿ ಹಣ ಹಾಕಿಲ್ಲ ನಾವು ಅಂತ ಗೊತ್ತಾಗಲಿ ಅವರು ಆಮೇಲೆ ಅದಕ್ಕೆ ಬೇಕಾದರೆ ನೀವು ನೋಡಿ, ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ, ಸರ್ಕಾರದವ್ರು ನೋಡ್ತಾರೆ. ಯಾವುದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಸಣ್ಣ ವಿಚಾರ ಅಲ್ಲ. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದಿದೆ, ಏನೆಲ್ಲ ಒಳ್ಳೇದಾಗ್ತಾ ಇದೆ, ಏನೆಲ್ಲ ಏನು ತುಂಬ ಒಳ್ಳೇದಾಗ್ತಾ ಇದೆ ಎಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ತುಂಬ ದೊಡ್ಡ ವಿಚಾರ ಈಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ. ಅದೇ ನಾನು ಹೇಳ್ತಾ ಇರುವಂಥದ್ದು. ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ಇದ್ರ ಬಗ್ಗೆ ಕೆಲಸ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರಾ ಅಂತಂದರೆ ನಾನು ಖಂಡಿತವಾಗ್ಲೂ ದಿನ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಡೆಫಿನೆಟಾಗಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ. EKYC ಮಾಡ್ಕೊಳ್ಳಿ, NCPA ಮ್ಯಾಪಿಂಗ್ ಮಾಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ. ನೀವು ವಿಡಿಯೋವನ್ನು ಕೊನೆವರೆಗೆ ನೋಡಬೇಕು, ಮಧ್ಯದಲ್ಲೇ ಸ್ಕಿಪ್ ಮಾಡುವಂಥದ್ದು ಮಾಡಬಾರ್ದು ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ.